ಈ ಕ್ಲಾಸ್ನಲ್ಲಿ ನಾವು ಅಮೆಂಡ್ಮೆಂಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೀನ್ಸ್ ತಿದ್ದುಪಡಿಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ದೇರ್ ಆರ್ 104 ಅಮೆಂಡ್ಮೆಂಟ್ಸ್ as of January 2020 that are made in Indian Constitution over time from 1950. All these amendments have brought significant changes in the course of Indian polity. 1950 ನಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಟೈಮ್ ಟು ಟೈಮ್ ಅದಕ್ಕೆ ಸೂಟಬಲ್ ತಿದ್ದುಪಡಿಗಳನ್ನು ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಆ ತರ ಇಲ್ಲಿಯವರೆಗೆ 2020 ಅವರೆಗೆ 104 ತಿದ್ದುಪಡಿಗಳನ್ನ ಇನ್ಕ್ಲೂಡ್ ಮಾಡಿದೀವಿ. ಇದರ ಮೇಲೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ತುಂಬಾ ಕ್ವಶನ್ಸ್ ಅರೈಸ್ ಆಗುತ್ತೆ. ನೀವು 104 ಅಮೆಂಡ್ಮೆಂಟ್ ಅನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮತ್ತೆ ತುಂಬಾ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಯಾವ್ದಿದೆ ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಪ್ರತಿ ಪೇಪರ್ನಲ್ಲೂ ಅಮೆಂಡ್ಮೆಂಟ್ಸ್ ಬಗ್ಗೆ ನಿಮಗೆ 1 or 2 or 3 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಈ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಅನ್ನ ನೀವು ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಕ್ಲಾಸ್ಗೆ ಹೋಗೋಣ, ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು. ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ 1951. ಸೊ ಕಾನ್ಸ್ಟಿಟ್ಯೂಷನ್ಗೆ ಫಸ್ಟ್ ಅಮೆಂಡ್ಮೆಂಟ್ ಆರ್ ತಿದ್ದುಪಡಿ ಆಗಿದ್ದು ಯಾವ ಇಯರ್ ನಲ್ಲಿ ಅಂತಂದ್ರೆ 1951 ನಲ್ಲಿ. ಇದರಲ್ಲಿ ಏನೇನು ಇಂಟ್ರೊಡ್ಯೂಸ್ ಆಯಿತು ಅಂತ ನೋಡೋದಿದ್ರೆ ಆಕ್ಟ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಸ್ಟೇಟ್ ರಿಲೇಟೆಡ್ ಟು ಲ್ಯಾಂಡ್ ರಿಫಾರ್ಮ್ಸ್ ಇದರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಇದರ ಅಂಡರ್ ನಲ್ಲಿ ಜಮೀನ್ದಾರಿ ಸಿಸ್ಟಮ್ ಅಬಾಲಿಷ್ ಆಗುತ್ತೆ. ಸೊ ಫಸ್ಟ್ ಅಮೆಂಡ್ಮೆಂಟ್ ಯಾವಾಗ ಆಯಿತು ಅಂದ್ರೆ 1951. ಅದರ ಮೈನ್ ಫೀಚರ್ಸ್ ಏನು ಅಂತ ನೋಡೋದಿದ್ರೆ ಫಸ್ಟ್ ಒನ್ ಬಂದು ಆಡೆಡ್ 9th ಶೆಡ್ಯೂಲ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ ರಿಫಾರ್ಮ್ ಅಂಡ್ ಅದರ್ ಲಾಸ್ ಇನ್ಕ್ಲೂಡೆಡ್ ಇನ್ ಇಟ್ ಫ್ರಮ್ ದ ಜುಡಿಷಿಯಲ್ ರಿವ್ಯೂ. ಸೊ ಫಸ್ಟ್ ಅಮೆಂಡ್ಮೆಂಟ್ ಮೂಲಕ 9th ಶೆಡ್ಯೂಲ್ ಅನ್ನ ಸಂವಿಧಾನಕ್ಕೆ ಸೇರಿಸ್ತಾರೆ, ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ತಾರೆ. ನೆಕ್ಸ್ಟ್ ಬಂದು ಎಂಪವರ್ಡ್ ದ ಸ್ಟೇಟ್ ಟು ಮೇಕ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲಿ ಅಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂತಂದ್ರೆ ದಿಸ್ ಅಮೆಂಡ್ಮೆಂಟ್ ಆಡೆಡ್ ಆರ್ಟಿಕಲ್ 15 ಕ್ಲಾಸ್ 4 ಅಂಡ್ ಆರ್ಟಿಕಲ್ 19 ಕ್ಲಾಸ್ 6 ಅಂಡ್ ಬ್ರಾಟ್ ಚೇಂಜಸ್ ಇನ್ ದ ರೈಟ್ ಟು ಪ್ರೈವೇಟ್ ಪ್ರಾಪರ್ಟಿ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಫಸ್ಟ್ ಪಾಯಿಂಟ್ 9th ಶೆಡ್ಯೂಲ್ ಅನ್ನ ಯಾವ ಅಮೆಂಡ್ಮೆಂಟ್ ಮೂಲಕ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸಿದ್ರು ಅಂತ ಕೇಳಿದ್ರೆ ಅದಕ್ಕೆ ಫಸ್ಟ್ ಅಮೆಂಡ್ಮೆಂಟ್ ಆನ್ಸರ್ ಯಾವ ಇಯರ್ ಅಂದ್ರೆ 1951. ನೆಕ್ಸ್ಟ್ ಅಮೆಂಡ್ಮೆಂಟ್ 6th ಅಮೆಂಡ್ಮೆಂಟ್ ಆಕ್ಟ್ 1956. 1956 ನಲ್ಲಿ 6ನೇ ತಿದ್ದುಪಡಿಯನ್ನ ತರ್ತಾರೆ ಸಂವಿಧಾನಕ್ಕೆ. ಇದರ ಅಂಡರ್ ನಲ್ಲಿ ಇನ್ಕ್ಲೂಡೆಡ್ ಎ ನ್ಯೂ ಸಬ್ಜೆಕ್ಟ್ ಇನ್ ದ ಯೂನಿಯನ್ ಲಿಸ್ಟ್. ಯೂನಿಯನ್ ಲಿಸ್ಟ್ ನಲ್ಲಿ ಒಂದು ಹೊಸ ಸಬ್ಜೆಕ್ಟ್ ಅನ್ನ ಸೇರಿಸ್ತಾರೆ. ಏನಂತಂದ್ರೆ ಟ್ಯಾಕ್ಸಸ್ ಆನ್ ದ ಸೇಲ್ ಅಂಡ್ ಪರ್ಚೇಸ್ ಆಫ್ ಗೂಡ್ಸ್ ಇನ್ ದ ಕೋರ್ಸ್ ಆಫ್ ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್ ಅಂಡ್ ರಿಸ್ಟ್ರಿಕ್ಟೆಡ್ ದ ಸ್ಟೇಟ್ಸ್ ಪವರ್ ಇನ್ ದಿಸ್ ರಿಗಾರ್ಡ್. ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯನ್ನ ಯೂನಿಯನ್ ಲಿಸ್ಟ್ಗೆ ಸೇರಿಸ್ತಾರೆ. ಯೂನಿಯನ್ ಲಿಸ್ಟ್ಗೆ ಸೇರಿಸಿದ್ರೆ ಅದರ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ. ಸೊ ಸ್ಟೇಟ್ಗೆ ಅದರ ಪವರ್ ಇರೋದಿಲ್ಲ. ಇದನ್ನ ಯಾವ ಅಮೆಂಡ್ಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕ್ವಶನ್ ಅನ್ನ ಕೇಳಿದ್ರೆ 6th ಅಮೆಂಡ್ಮೆಂಟ್ 1956. ನೆಕ್ಸ್ಟ್ 7th ಅಮೆಂಡ್ಮೆಂಟ್ ಆಕ್ಟ್ 1956. ದ ಪ್ರಾವಿಷನ್ ಆಫ್ ಹ್ಯಾವಿಂಗ್ ಎ ಕಾಮನ್ ಹೈಕೋರ್ಟ್ ಫಾರ್ 2 or more states ವಾಸ್ ಇಂಟ್ರೊಡ್ಯೂಸ್ಡ್. ಸೊ ಒಂದು ಹೈಕೋರ್ಟ್ 2 or 3 ಸ್ಟೇಟ್ ಆರ್ ಮೋರ್ ದನ್ 2 ಸ್ಟೇಟ್ಸ್ಗೆ ಕಾಮನ್ ಹೈಕೋರ್ಟ್ ಆಗ್ಬೋದು ಅಂತ 7th ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಪ್ರಾವಿಷನ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಇದಾದ್ಮೇಲೆ ಅಬಾಲಿಷನ್ ಆಫ್ ಕ್ಲಾಸ್ ABCD ಸ್ಟೇಟ್ಸ್ ಅಂಡ್ 14 ಸ್ಟೇಟ್ಸ್ ಅಂಡ್ 6 ಯೂನಿಯನ್ ಟೆರಿಟರೀಸ್ ವರ್ ಫಾರ್ಮ್ಡ್. ಇಂಟ್ರೊಡಕ್ಷನ್ ಆಫ್ ಯೂನಿಯನ್ ಟೆರಿಟರೀಸ್ ವಾಸ್ ಇನ್ಕ್ಲೂಡೆಡ್ ಇನ್ 7th ಅಮೆಂಡ್ಮೆಂಟ್ ಆಕ್ಟ್ 1956. ಸೊ 7th ಅಮೆಂಡ್ಮೆಂಟ್ ಅಂದ್ರೆ 7ನೇ ತಿದ್ದುಪಡಿ 1956ರಲ್ಲಿ ಒಂದು ಕಾಮನ್ ಹೈಕೋರ್ಟ್ 2 or more than 2 ಸ್ಟೇಟ್ಸ್ಗೆ ಒಂದು ಹೈಕೋರ್ಟ್ ಆಗಿ ಸರ್ವ್ ಮಾಡಬಹುದು ಅನ್ನೋ ಇಂಪಾರ್ಟೆಂಟ್ ಒಂದು ಪ್ರಾವಿಷನ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ಗೆ. ನೆಕ್ಸ್ಟ್ 8th ಅಮೆಂಡ್ಮೆಂಟ್ ಆಕ್ಟ್ 1960. ಇಟ್ ಎಕ್ಸ್ಟೆಂಡೆಡ್ ದ ಪೀರಿಯಡ್ ಆಫ್ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಆಂಗ್ಲೋ ಇಂಡಿಯನ್ಸ್ ಇನ್ ದ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಟಿಲ್ 1970. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಪ್ರಾವಿಷನ್ ಅನ್ನ ನೀಡಿರ್ತಾರೆ. SC ST ಆಂಗ್ಲೋ ಇಂಡಿಯನ್ಸ್ಗೆ ಲೋಕಸಭಾ ಎಲೆಕ್ಷನ್ಸ್ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ನಲ್ಲಿ ರಿಸರ್ವೇಷನ್ ಆಫ್ ಸೀಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ 1970 ತನಕ ಎಕ್ಸ್ಟೆಂಡ್ ಮಾಡುತ್ತೆ. ಯಾವುದು 1960 8th ಅಮೆಂಡ್ಮೆಂಟ್. ಇದು ಆರ್ಟಿಕಲ್ 334 ಅನ್ನ ಅಮೆಂಡ್ ಮಾಡುತ್ತೆ. ಈ ಆರ್ಟಿಕಲ್ 334 ಏನಕ್ಕೆ ರಿಲೇಟೆಡ್ ಅಂತಂದ್ರೆ ರಿಸರ್ವೇಷನ್ ಆಫ್ ಸೀಟ್ಸ್ ಗೆ ರಿಲೇಟೆಡ್ ಆಗಿದೆ. ಮೀನ್ಸ್ SC ST ಮತ್ತೆ ಆಂಗ್ಲೋ ಇಂಡಿಯನ್ಸ್ಗೆ MP ಸೀಟ್ಸ್ ಮತ್ತೆ MLA ಸೀಟ್ಸ್ ನ ರಿಸರ್ವೇಷನ್ ರಿಲೇಟೆಡ್ ಆರ್ಟಿಕಲ್ 334 ಇದೆ. ಇದಕ್ಕೆ ಅಮೆಂಡ್ಮೆಂಟ್ ಅನ್ನ ತಂದು ಅವರ ರಿಸರ್ವೇಷನ್ ಅನ್ನ 10 ವರ್ಷ ತನಕ ಕಂಟಿನ್ಯೂ ಮಾಡುವಂತದ್ದೇ ಈ 8th ಅಮೆಂಡ್ಮೆಂಟ್ ಆಕ್ಟ್ 1960. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 10th ಅಮೆಂಡ್ಮೆಂಟ್ ಆಕ್ಟ್ 1961. So as per this, incorporation of Dadra, Nagar and Haveli as a union territory consequent to acquisition from the Portugal. So ಇವರು ಪೋರ್ಚುಗೀಸ್ ಅವರು ಇಂಡಿಯಾದಲ್ಲಿ 1961 ತನಕ ಇರ್ತಾರೆ. ಅವರಿಂದ ದಾದ್ರಾ ನಗರ್ ಹವೇಲಿ ಇದನ್ನೆಲ್ಲ ತಗೊಂಡು ಅದನ್ನ ಯೂನಿಯನ್ ಟೆರಿಟರಿ ಅಂತ ಇನ್ಕಾರ್ಪೊರೇಟ್ ಮಾಡ್ತಾರೆ. ಇಟ್ ಅಮೆಂಡೆಡ್ ಆರ್ಟಿಕಲ್ 240 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ 8th ಅಮೆಂಡ್ಮೆಂಟ್ ನಲ್ಲಿ
ರಿಸರ್ವೇಷನ್ ಆಫ್ ಸೀಟ್ಸ್ ನ 1970 ತನಕ ಕಂಟಿನ್ಯೂ ಮಾಡ್ತಾರೆ. 10th ಅಮೆಂಡ್ಮೆಂಟ್ ನಲ್ಲಿ ದಾದ್ರಾ ಅಂಡ್ ನಗರ್ ಹವೇಲಿಯನ್ನ ಯೂನಿಯನ್ ಟೆರಿಟರಿಯಾಗಿ ಇನ್ಕಾರ್ಪೊರೇಟ್ ಮಾಡ್ತಾರೆ. Next, 12th Constitutional Amendment Act 1962. As per this, inclusion of territories of Goa, Daman and Diu into the Indian Union. So, Goa, Daman and Diu territories ಅನ್ನ ಇಂಡಿಯನ್ ಯೂನಿಯನ್ಗೆ ಇನ್ಕ್ಲೂಷನ್ ಮಾಡ್ಕೊಳ್ಳುವಂಥದ್ದು 12th Constitutional Amendment Act 1962 ಅಂಡರ್ ನಲ್ಲಿ. Next, 13th Constitutional Amendment Act 1963. As per this, formation of state of Nagaland with ಸ್ಪೆಷಲ್ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ 371A. ಸೊ ನಾಗಾಲ್ಯಾಂಡ್ ಅನ್ನ ಸ್ಟೇಟ್ ಆಗಿ ಫಾರ್ಮ್ ಮಾಡ್ತಾರೆ. ಅದರ ಜೊತೆಗೆ ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ಸ್ಪೆಷಲ್ ಆರ್ಟಿಕಲ್ ಒಂದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆರ್ಟಿಕಲ್ 371A. ಇಟ್ ಅಮೆಂಡೆಡ್ ಆರ್ಟಿಕಲ್ 170. ನೆಕ್ಸ್ಟ್ 15th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1963. ಇದು ಹೈಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್ ರಿಲೇಟೆಡ್ ಅಮೆಂಡ್ಮೆಂಟ್ ಆಗಿದೆ. ಫಸ್ಟ್ ಪಾಯಿಂಟ್ ಬಂದು ಎನೇಬಲ್ ದ ಹೈಕೋರ್ಟ್ಸ್ ಟು ಇಶ್ಯೂ ರಿಟ್ಸ್ to any person or authority even outside its jurisdiction if the cause of action arises within its territorial limits. So ಇದು as per 226 ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಹೈಕೋರ್ಟ್ಸ್ಗೆ ರಿಟ್ ಅನ್ನ ಇಶ್ಯೂ ಮಾಡೋ ಪವರ್ ಇದೆ, ಅದು ನಿಮ್ಗೆಲ್ಲ ಗೊತ್ತು. ಆ ರಿಟ್ ಅನ್ನ ಇವರು ಔಟ್ಸೈಡ್ ದ ಜುರಿಡಿಕ್ಷನ್ ಆಲ್ಸೋ ಇಶ್ಯೂ ಮಾಡುವಂತ ಪವರ್ ಅನ್ನ ಈ ಅಮೆಂಡ್ಮೆಂಟ್ ಅಲ್ಲಿ ಕೊಡ್ತಾರೆ. ವಿತ್ ಒನ್ ಟರ್ಮ್. ಏನ ಟರ್ಮ್ ಅಂತಂದ್ರೆ ಕಾಸ್ ಆಫ್ ಆಕ್ಷನ್ ಏನಾದ್ರು ಅದರ ಟೆರಿಟೋರಿಯಲ್ ಲಿಮಿಟ್ಸ್ ಒಳಗಡೆ ಆಗಿದ್ರೆ ಔಟ್ಸೈಡ್ ಜುರಿಡಿಕ್ಷನ್ ಅಲ್ಲೂ ಕೂಡ ಪರ್ಸನ್ ಆರ್ ಅಥಾರಿಟಿಗೆ ಇವರು ರಿಟ್ ಅನ್ನ ಇಶ್ಯೂ ಮಾಡಬಹುದು. ಸೊ ಇಲ್ಲಿ 15th ಅಮೆಂಡ್ಮೆಂಟ್ ಆಕ್ಟ್ 1963 ಯಾವ ಆರ್ಟಿಕಲ್ ರಿಲೇಟೆಡ್ ಇದೆ ಅಂತಂದ್ರೆ ಆರ್ಟಿಕಲ್ 226. ಸೊ ಇದು ಹೈಕೋರ್ಟ್ಸ್ಗೆ ರಿಟ್ಸ್ ಅನ್ನ ಇಶ್ಯೂ ಮಾಡೋ ಪವರ್ ಅನ್ನ ಕೊಡುತ್ತೆ. ಯಾರಿಗೆ ಅಂತಂದ್ರೆ ಈವನ್ ಫಾರ್ ದ ಪರ್ಸನ್ಸ್ ಔಟ್ಸೈಡ್ ಇಟ್ಸ್ ಜುರಿಸ್ಡಿಕ್ಷನ್. ಸೊ ನೆಕ್ಸ್ಟ್ ಬಂದು increased the retirement age of high court judges from 60 to 62 years. So ಇದು high court judges retirement age ಅನ್ನ 62 years ಗೆ increase ಮಾಡುತ್ತೆ. Next, provided for the appointment of retired judges of high courts as acting judges of same court. Next, provided the compensatory allowances to judges who are transferring from one high court to another high court. Next, enable the retired judge of the high court to act as ad hoc judge of Supreme Court. Next, last point ಬಂದು provided for the procedure for determining the age of Supreme Court and High Court judges. So completely 15th Constitutional Amendment ಬಂದು High Court judges ಮತ್ತೆ ರಿಟ್ಸ್ ರಿಲೇಟೆಡ್ ಆಗಿದೆ. ಇಲ್ಲಿ ಮೇಜರ್ 2 ಪಾಯಿಂಟ್ ಬಂದು increased the retirement age of High Court judges from 60 to 62 years ಒಂದು. ಸೆಕೆಂಡ್ ಒನ್ ಬಂದು issuing writs as per article 226. ಇದಕ್ಕೆ ಅಮೆಂಡ್ಮೆಂಟ್. ಸೊ 15th Amendment Act ಯಾವ ಇಯರ್ ಅಲ್ಲಿ ಪಾಸ್ ಆಯ್ತು ಅಂದ್ರೆ 1963. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 24th Constitutional Amendment Act 1971. ಸೊ ಇದರಲ್ಲಿ 2 ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಅಮೆಂಡ್ಮೆಂಟ್. ಏನಕ್ಕೆ ಅಂದ್ರೆ ಇಟ್ ಅಫರ್ಮ್ ದ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್. ಸೊ ಎನಿ ಪಾರ್ಟ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಯಾವುದೇ ಪಾರ್ಟ್ ಅನ್ನ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ ಪಾರ್ಲಿಮೆಂಟ್ ಚೇಂಜ್ ಮಾಡಬಹುದು ಅನ್ನೋ ತಿದ್ದುಪಡಿಯನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವ ಆರ್ಟಿಕಲ್ಗೆ ಚೇಂಜಸ್ ತರ್ತಾರೆ ಅಂದ್ರೆ ಆರ್ಟಿಕಲ್ 13 ಮತ್ತೆ ಆರ್ಟಿಕಲ್ 368 ಗೆ ಚೇಂಜಸ್ ಅನ್ನ ತರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಮೇಡ್ ಇಟ್ ಕಂಪಲ್ಸರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಇಸ್ ಅಸೆಂಟ್ ಟು ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಎಕ್ಸ್ಪ್ಲೈನ್ ಮಾಡುವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅನ್ನ ರಾಷ್ಟ್ರಪತಿಗಳು ವಾಪಸ್ ಕಳ್ಸೋದಕ್ಕೆ ಬರೋದೇ ಇಲ್ಲ, ಅದಕ್ಕೆ ಮಸ್ಟ್ ಅಂಡ್ ಶುಡ್ ಸೈನ್ ಅನ್ನ ಕೊಡ್ಲೇಬೇಕು ಅಂತ. ಸೊ ಅದನ್ನ ಯಾವ ತಿದ್ದುಪಡಿಯಲ್ಲಿ ತಂದ್ರು ಅಂತಂದ್ರೆ 24th Amendment Act 1971. ಇಲ್ಲಿ ನಿಮಗೆ ಕ್ವಶನ್ ಯಾವ ರೀತಿ ಬರುತ್ತೆ ಅಂತಂದ್ರೆ ವಿಚ್ ಅಮೆಂಡ್ಮೆಂಟ್ ಮೇಡ್ ಕಂಪಲ್ಸರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಇಸ್ ಅಸೆಂಟ್ ಟು ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು 24th Amendment 1971 ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮೀನ್ಸ್ 31st Amendment Act 1973. ಸೊ ಇದರ ಅಂಡರ್ ನಲ್ಲಿ ಇನ್ಕ್ರೀಸ್ಡ್ ದ ಎಲೆಕ್ಟಿವ್ ಸ್ಟ್ರೆಂತ್ ಆಫ್ ಲೋಕಸಭಾ ಫ್ರಮ್ 525 to 545. ಸೊ ಟೋಟಲ್ ಎಲೆಕ್ಟಿವ್ ಸ್ಟ್ರೆಂತ್ ನ 20 ಜಾಸ್ತಿ ಮಾಡ್ತಾರೆ. ಸೊ ಇಲ್ಲಿ 525 to 545. ಅಂಡರ್ ದ ಆಕ್ಟ್ upper limit of representatives of states goes up from 500 to 525 and that of union territories decreases from 25 to 20. So ಇದು 500 ಇದ್ದಿದ್ದು ಸ್ಟೇಟ್ಸ್ ಇಂದ 525 ಆಗುತ್ತೆ. ಯೂನಿಯನ್ ಟೆರಿಟರೀಸ್ 25 ಇರುತ್ತೆ, ಅದನ್ನ 20 ಗೆ ಡಿಕ್ರೀಸ್ ಮಾಡ್ತಾರೆ ಆಸ್ ಪರ್ 31st Amendment Act 1973.
Next, 36th Constitutional Amendment Act 1975. By this act, Sikkim became the 22nd state of Indian Union. So 36th Amendment ಪ್ರಕಾರ ಸಿಕ್ಕಿಂ ಅನ್ನ ಇಂಡಿಯನ್ ಸ್ಟೇಟ್ ಆಗಿ ಇನ್ಕ್ಲೂಡ್ ಮಾಡ್ತಾರೆ. ನೆಕ್ಸ್ಟ್ 37th Constitutional Amendment Act 1975 ಅಲ್ಲಿ ಆಗುತ್ತೆ. It was passed by Parliament on April 26, 1975 to provide for a legislative assembly and a council of ministers to Arunachal Pradesh. ಅರುಣಾಚಲ್ ಪ್ರದೇಶಿಗೆ ವಿಧಾನಸಭೆ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನ ಕೊಡುವಂತದ್ದು 37th ಅಮೆಂಡ್ಮೆಂಟ್ ಆಕ್ಟ್. ಇಟ್ ವಾಸ್ ಪಾಸ್ಡ್ ಇನ್ ದ ಇಯರ್ 1975. ಇದು 37th ಅಮೆಂಡ್ಮೆಂಟ್ ಆಕ್ಟ್. ನೆಕ್ಸ್ಟ್ 40th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976. This act empowered the parliament to specify from time to time the limits of the territorial waters, the continental shelf, the exclusive economic zone and the maritime zones of India. ಸೊ ಈ 40th ಅಮೆಂಡ್ಮೆಂಟ್ ಮೂಲಕ ಇಂಡಿಯಾದ ಟೆರಿಟೋರಿಯಲ್ ವಾಟರ್ ಲಿಮಿಟ್ಸು ಮತ್ತು ಕಾಂಟಿನೆಂಟಲ್ ಶೆಲ್ಫ್ ಲಿಮಿಟ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸು ಮತ್ತು ಮ್ಯಾರಿಟೈಮ್ ಝೋನ್ಸ್ ಆಫ್ ಇಂಡಿಯಾವನ್ನು ಡಿಸೈಡ್ ಮಾಡುವಂಥ ಪವರನ್ನು ಪಾರ್ಲಿಮೆಂಟ್ಗೆ ನೀಡ್ತಾರೆ. ಇಟ್ ಆಲ್ಸೋ ಇನ್ಕ್ಲೂಡೆಡ್ 64 more central and state laws, maximum points or laws related to land reforms in the 9th schedule. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಬಂದು 42nd ಅಮೆಂಡ್ಮೆಂಟ್ ಆಕ್ಟ್ 1976. ಇದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. KPSC ನಲ್ಲಿ ತುಂಬಾ ಸಾರಿ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಯಾವ ಅಮೆಂಡ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಂತ. ಯಾವುದು ಅಂತಂದ್ರೆ 42nd ಅಮೆಂಡ್ಮೆಂಟ್ ಆಕ್ಟ್, ಪಾಸ್ಡ್ ಇನ್ ದ ಇಯರ್ 1976. ಇಟ್ ವಾಸ್ ಎನಾಕ್ಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇಂಟರ್ನಲ್ ಎಮರ್ಜೆನ್ಸಿ. ಸೊ ಈ 1976 ಪೀರಿಯಡ್ ಅಲ್ಲಿ ಇಂಡಿಯಾದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇರುತ್ತೆ. It was passed by Parliament on November 11, 1976 and received presidential assent on December 18, 1976. So 42nd ಅಮೆಂಡ್ಮೆಂಟ್ ಅನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಜೊತೆಗೆ ಇದು ಎಮರ್ಜೆನ್ಸಿ ಟೈಮ್ ನಲ್ಲಿ ಎನಾಕ್ಟ್ ಆಗುವಂತದ್ದು. ನವೆಂಬರ್ ಅಲ್ಲಿ ಪಾರ್ಲಿಮೆಂಟ್ ಪಾಸ್ ಮಾಡುತ್ತೆ. ಡಿಸೆಂಬರ್ 18, 1976 ನಲ್ಲಿ ಪ್ರೆಸಿಡೆಂಟ್ ಇದಕ್ಕೆ ಸಿಗ್ನೇಚರ್ ಅನ್ನ ಕೊಡ್ತಾರೆ. ಇದರ ರಿಫಾರ್ಮ್ಸ್ ಏನೇನಂತ ಈಗ ನೋಡ್ತಾ ಹೋಗೋಣ. ನೆಕ್ಸ್ಟ್ 42nd ಅಮೆಂಡ್ಮೆಂಟ್ ಆಕ್ಟ್ 1976 ಅಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಏನೇನು ಚೇಂಜಸ್ ಆಯಿತು, ಹೊಸ ಪ್ರಾವಿಷನ್ಸ್ ಏನೇನು ಇನ್ಕ್ಲೂಡ್ ಆಯಿತು ಅನ್ನೋದನ್ನ ನೋಡೋಣ. ಮೊದಲಿಗೆ ಪ್ರಿಯಾಂಬಲ್ ಫಸ್ಟ್ ಅಮೆಂಡ್ ಆಗಿದ್ದು 42nd ಅಮೆಂಡ್ಮೆಂಟ್ ಆಕ್ಟ್ 1976 ಮೂಲಕ. ಏನ್ ಅಮೆಂಡ್ ಮಾಡ್ತಾರೆ ಅಂತಂದ್ರೆ ವರ್ಡ್ಸ್ ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟೆಗ್ರಿಟಿಯನ್ನ 42nd ಅಮೆಂಡ್ಮೆಂಟ್ ಮೂಲಕ ಪ್ರಿಯಾಂಬಲ್ಗೆ ಸೇರಿಸ್ತಾರೆ. ಸೊ ಪ್ರಿಯಾಂಬಲ್ ಫಸ್ಟ್ ರೇಟ್ ಆಗಿದ್ದು 42nd ಅಮೆಂಡ್ಮೆಂಟ್ ಮೂಲಕ. ಏನು ಅಮೆಂಡ್ ಮಾಡ್ತಾರೆ ಅಂತಂದ್ರೆ ಪ್ರಿಯಾಂಬಲ್ಗೆ ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟೆಗ್ರಿಟಿಯನ್ನ ಆಡ್ ಮಾಡ್ತಾರೆ. ನೆಕ್ಸ್ಟ್ 7th ಶೆಡ್ಯೂಲ್ ಅಲ್ಲಿ ಏನ್ ಬರುತ್ತೆ, ಡಿವಿಷನ್ ಆಫ್ ಪವರ್ಸ್ ಬರುತ್ತೆ. ಅಂದ್ರೆ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕಾನ್ಕರೆಂಟ್ ಲಿಸ್ಟ್, 3 ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ಕೂಡ ಕೆಲವೊಂದು ಪ್ರಾವಿಷನ್ಸ್ ಅನ್ನ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟ್ರಾನ್ಸ್ಫರ್ಡ್ 5 ಸಬ್ಜೆಕ್ಟ್ಸ್ ಫ್ರಮ್ ದ ಸ್ಟೇಟ್ ಲಿಸ್ಟ್ ಟು ಕಾನ್ಕರೆಂಟ್ ಲಿಸ್ಟ್. ಸ್ಟೇಟ್ ಲಿಸ್ಟ್ ಅಲ್ಲಿ ಇದ್ದಂತ 5 ಪವರ್ಸ್ ಅನ್ನ ಕಾನ್ಕರೆಂಟ್ ಲಿಸ್ಟ್ ಗೆ ಹಾಕ್ತಾರೆ. ಯಾವ್ದ್ಯಾವ್ದು ಅಂತಂದ್ರೆ ಎಜುಕೇಶನ್, ಫಾರೆಸ್ಟ್, ವೆಯ್ಟ್ಸ್ ಅಂಡ್ ಮೆಜರ್ಸ್, ಪ್ರೊಟೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಸೊ ಇದನ್ನ ಕೂಡ 42nd ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಮಾಡ್ತಾರೆ. ಜೊತೆಗೆ ಆರ್ಟಿಕಲ್ 51A ಮೂಲಕ 10 ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಆಡ್ ಮಾಡ್ತಾರೆ. ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್ ವರ್ ಆಡೆಡ್ ಅಪಾನ್ ದ ರೆಕಮೆಂಡೇಶನ್ ಆಫ್ ಸ್ವರಣ್ ಸಿಂಗ್ ಕಮಿಟಿ that was constituted by the government in 1976. ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ ಮೇಲೆ ಒಂದು ಸಪರೇಟ್ ವಿಡಿಯೋವನ್ನ ಮಾಡಿದೀವಿ. ಅದರಲ್ಲಿ ಡೀಟೇಲ್ ಆಗಿ 10 ಫಂಡಮೆಂಟಲ್ ಡ್ಯೂಟೀಸ್ ಯಾವುದು ಮತ್ತೆ ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಇದಾಯ್ತು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಇದು ಕೂಡ ಆಡ್ ಆಗಿದ್ದು 42nd ಅಮೆಂಡ್ಮೆಂಟ್ ಆಕ್ಟ್. ನೀವು ಯಾವುದೇ ಪೇಪರ್ ಅನ್ನ ತಗೊಂಡ್ರು ಅಮೆಂಡ್ಮೆಂಟ್ ಮೇಲೆ ನಿಮಗೆ ಒಂದು ಕ್ವಶನ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುವಂತದ್ದೇ 42nd ಅಮೆಂಡ್ಮೆಂಟ್ ಆಕ್ಟ್ ಮೇಲೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಗಿರೋದು ಈ ಅಮೆಂಡ್ಮೆಂಟ್ ಮೂಲಕ. ನೆಕ್ಸ್ಟ್ ಪಾರ್ಲಿಮೆಂಟ್ ಅಲ್ಲೂ ಕೂಡ ಕೆಲವೊಂದು ಪ್ರಾವಿಷನ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಏನು ಫಸ್ಟ್ ಅಂತಂದ್ರೆ ಮೇಡ್ ಪ್ರೆಸಿಡೆಂಟ್ ಬೌಂಡ್ ಟು ದ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್. ಸೊ ಕ್ಯಾಬಿನೆಟ್ ಏನನ್ನ ರೆಕಮೆಂಡ್ ಮಾಡುತ್ತೆ ಅದನ್ನ ಪ್ರೆಸಿಡೆಂಟ್ ಒಪ್ಪಬೇಕು. ಸೊ ಇದನ್ನ ಇವರು ಇನ್ಕ್ಲೂಡ್ ಮಾಡ್ತಾರೆ. ಅಲೌಡ್ ಸೆಂಟರ್ ಟು ಡಿಪ್ಲಾಯ್ ಸೆಂಟ್ರಲ್ ಫೋರ್ಸಸ್ ಇನ್ ಸ್ಟೇಟ್ ಟು ಡೀಲ್ ವಿತ್ ದ ಕಾನ್ಫ್ಲಿಕ್ಟಿಂಗ್ ಸಿಚುಯೇಷನ್ ಆಫ್ ಲಾ ಅಂಡ್ ಆರ್ಡರ್. ಅಂದ್ರೆ ಒಂದು ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಉಂಟಾದಾಗ ಕೇಂದ್ರ ಸರ್ಕಾರದವರು ಸೆಂಟ್ರಲ್ ಫೋರ್ಸಸ್ ಅನ್ನ ಯೂಸ್ ಮಾಡುವಂತದನ್ನ ಆರ್ಟಿಕಲ್ 257A ಅನ್ನ ಇನ್ಕ್ಲೂಡ್ ಮಾಡೋ ಮೂಲಕ ಇವರು ಚೇಂಜಸ್ ಅನ್ನ ಮಾಡ್ತಾರೆ. ಗೇವ್ ಸ್ಪೆಷಲ್ ಡಿಸ್ಕ್ರಿಮಿನೇಟರಿ ಪವರ್ಸ್ ಟು ದ ಸ್ಪೀಕರ್ ಆಫ್ ಲೋಕಸಭಾ ಅಂಡ್
ಪ್ರೈಮ್ ಮಿನಿಸ್ಟರ್. ಸೊ ಯಾವ್ದ್ರ ಅಂಡರ್ ನಲ್ಲಿ ಅಂದ್ರೆ ಆರ್ಟಿಕಲ್ 329A. ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ವರ್ ಗಿವನ್ ಪ್ರೆಸಿಡೆನ್ಸ್ ಓವರ್ ಫಂಡಮೆಂಟಲ್ ರೈಟ್ಸ್ and any law made to this effect by the parliament was kept beyond the scope of judicial review by the court. ಸೊ ಇದಿಷ್ಟು ಪಾರ್ಲಿಮೆಂಟ್ ಗೆ ಮಾಡಿದಂತ ಇಂಪಾರ್ಟೆಂಟ್ ಚೇಂಜಸ್. ನೆಕ್ಸ್ಟ್ ಕೋರ್ಟ್ಗೂ ಕೂಡ ಇವರು ಒಂದು ಪ್ರಾವಿಷನ್ ಇನ್ಕ್ಲೂಡ್ ಮಾಡ್ತಾರೆ. ಏನಂತಂದ್ರೆ ಜುಡಿಷಿಯಲ್ ಪವರ್ಸ್ ಆಫ್ ಹೈಕೋರ್ಟ್, ನ್ಯಾಯಾಂಗ ಪರಾಮರ್ಶೆ ಅಧಿಕಾರ ಇರುತ್ತೆ ಹೈಕೋರ್ಟ್ಸ್ಗೆ, ಅದನ್ನ ಇವರು ಮೊಟಕುಗೊಳಿಸ್ತಾರೆ. ಕಟೈಲ್ ದ ಜುಡಿಷಿಯಲ್ ರಿವ್ಯೂ ಪವರ್ ಆಫ್ ದ ಹೈಕೋರ್ಟ್ಸ್. ಸೊ ಅಂದ್ರೆ ರಾಜ್ಯಗಳಲ್ಲಿ ಏನು ಹೈಕೋರ್ಟ್ಸ್ ಇರುತ್ತೆ ಅವುಗಳ ನ್ಯಾಯಾಂಗ ಪರಾಮರ್ಶೆ ಅಧಿಕಾರವನ್ನ ಇವರು ಮೊಟಕುಗೊಳಿಸ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 323A ಅಂಡ್ 323B, ಇದರಲ್ಲಿ ಇವರು ಟ್ರಿಬ್ಯುನಲ್ಸ್ ಡೀಲಿಂಗ್ ವಿತ್ ದ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಂಡ್ ಟ್ರಿಬ್ಯುನಲ್ಸ್ ಫಾರ್ ಅದರ್ ಮ್ಯಾಟರ್ಸ್ ಅಂತ ಎರಡು ಟರ್ಮ್ ಅನ್ನ ಆಡ್ ಮಾಡ್ತಾರೆ. ನೆಕ್ಸ್ಟ್ DPSPs ನಲ್ಲಿ ಏನೇನು ತರ್ತಾರೆ ಚೇಂಜಸ್ ಅಂತ ನೋಡೋದಿದ್ರೆ 4 ನ್ಯೂ DPSPs ವರ್ ಆಡೆಡ್ ಟು ದ ಎಕ್ಸಿಸ್ಟಿಂಗ್ ಲಿಸ್ಟ್ ಆಫ್ directive principles of state policies. First one ಏನು, to secure opportunities for the healthy development of children. So article 39. Next, to promote equal justice and to provide free legal aid to the poor. ಇದು article 39A under ನಲ್ಲಿ ತರ್ತಾರೆ. Next, to take steps to secure the participation of workers in the management of industries. ಇದು article 43A ನಲ್ಲಿ ತರ್ತಾರೆ. Next, to protect and improve the environment and to safeguard forests and wildlife. ಇದು ಆರ್ಟಿಕಲ್ 48A ಅಂಡರ್ ನಲ್ಲಿ ತರ್ತಾರೆ. ಸೊ ಇದನ್ನ ಕೂಡ ನಿಮ್ಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಎಕ್ಸ್ಪ್ಲೈನ್ ಮಾಡುವಾಗ 1 by 1 ಆರ್ಟಿಕಲ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದೀವಿ. ಇದಿಷ್ಟು 42nd ಅಮೆಂಡ್ಮೆಂಟ್ ಆಕ್ಟ್ 1976 ನ ಪ್ರಾವಿಷನ್ಸ್. ಇದರಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುವಂತದ್ದು ಪ್ರಿಯಾಂಬಲ್ಗೆ 3 ವರ್ಡ್ಸ್ ಅನ್ನ ಆಡ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮಿಕ್ಕಿದ್ದೆಲ್ಲಾನು ನೀವು ನೋಡ್ಕೊಳ್ಳಿ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಯಾವುದು ಅಂತಂದ್ರೆ 42nd ಅಮೆಂಡ್ಮೆಂಟ್ ಆಕ್ಟ್ 1976, ಇದನ್ನ ಕೂಡ ಮರಿಬೇಡಿ. ನೆಕ್ಸ್ಟ್ 1978 ನಲ್ಲಿ 43rd ಅಮೆಂಡ್ಮೆಂಟ್ ಆಕ್ಟ್ ಪಾಸ್ ಆಗುತ್ತೆ. 1976 ನಲ್ಲಿ ಆಗಿನ ಸರ್ಕಾರ ಎಮರ್ಜೆನ್ಸಿ ಇದ್ದಿದ್ರಿಂದ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಗವರ್ನಮೆಂಟ್ ಫೇವರ್ ನಲ್ಲಿ ಏನೇನು ರಿಫಾರ್ಮ್ಸ್ ಬೇಕು ಅದನ್ನೆಲ್ಲ ಮಾಡ್ಕೊಂಡಿರುತ್ತೆ. ಬಟ್ ಅದರಲ್ಲಿ ಎಷ್ಟು ತುಂಬಾ ಆರ್ಟಿಕಲ್ಸ್ ಇನ್ಕ್ಲೂಡ್ ಆಗಿತ್ತು, ತುಂಬಾ ಪ್ರಾವಿಷನ್ಸ್ ಇನ್ಕ್ಲೂಡ್ ಆಗಿತ್ತು, ಅದರಲ್ಲಿ ಯಾವುದು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಪಾಯಕಾರಿ ಅನ್ಸುತ್ತೆ, ಜನಗಳಿಗೆ ಹಿತ ಅಲ್ಲ ಅನ್ಸುತ್ತೆ, ಅಂಥದ್ದನ್ನೆಲ್ಲ 43rd ಅಮೆಂಡ್ಮೆಂಟ್ ಮತ್ತೆ 44th ಅಮೆಂಡ್ಮೆಂಟ್ ನಲ್ಲಿ ಒಮಿಟ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲೂ ಕೂಡ ಅಷ್ಟೇ, ಈ 43rd ಅಮೆಂಡ್ಮೆಂಟ್ ಆಕ್ಟ್ ನೋಡೋದಿದ್ರೆ ಇಟ್ ರಿಸೀವ್ಡ್ ದ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆನ್ April 13, 1978. The 43rd amendment omitted many articles inserted by 42nd amendment. ಸೊ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಂತ ತುಂಬಾ ಪಾಯಿಂಟ್ಸ್ ಅನ್ನ ಇದು ಒಮಿಟ್ ಮಾಡುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇಟ್ ರಿಸ್ಟೋರ್ಡ್ ದ ಜೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ which had been curtailed under the 42nd amendment. ನಾನು 42nd amendment ಹೇಳುವಾಗ ಹೇಳಿದ್ದೆ ನಿಮಗೆ ಜುಡಿಷಿಯಲ್ ರಿವ್ಯೂ ಪವರ್ ಆಫ್ ಹೈಕೋರ್ಟ್ಸ್ ಅನ್ನ ಇವರು ಕರ್ಟೈಲ್ ಮಾಡಿರ್ತಾರೆ, ಮೀನ್ಸ್ ಮೊಟಕುಗೊಳಿಸಿರ್ತಾರೆ ಅಂತ. ಸೊ ಈ ತರ ತುಂಬಾ ಪ್ರಾವಿಷನ್ಸ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಇದ್ದಿದ್ದನ್ನ ಅವರು ವಾಪಸ್ ತಗೊಂಡಿರ್ತಾರೆ. ಈ 43rd ಅಮೆಂಡ್ಮೆಂಟ್ ಆಕ್ಟ್ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಪವರ್ ಆಫ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅನ್ನ ರೀಸ್ಟೋರ್ ಮಾಡುತ್ತೆ. ಮತ್ತೆ 1978 ನಲ್ಲೇ 44th ಅಮೆಂಡ್ಮೆಂಟ್ ಆಕ್ಟ್ ಪಾಸ್ ಆಗುತ್ತೆ. ಇದು ಏನ್ ಹೇಳುತ್ತೆ ಅಂತಂದ್ರೆ ಎನಿ ಚೇಂಜಸ್ ಇನ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಮೇಡ್ ಓನ್ಲಿ ಇಫ್ ದೇ ಆರ್ ಅಪ್ರೂವ್ಡ್ ಬೈ ದ ಪೀಪಲ್ ಆಫ್ ಇಂಡಿಯಾ ಬೈ ಅ ಮೆಜಾರಿಟಿ ಆಫ್ ವೋಟ್ಸ್ ಅಟ್ ಎ ರೆಫರೆಂಡಮ್ ಇನ್ ವಿಚ್ ಅಟ್ ಲೀಸ್ಟ್ 51% ಆಫ್ ದ ಎಲೆಕ್ಟರೇಟ್ ಪಾರ್ಟಿಸಿಪೇಟೆಡ್. ಆರ್ಟಿಕಲ್ 360 ಬೀಯಿಂಗ್ ಅಮೆಂಡೆಡ್ ಟು ಎನ್ಶೂರ್ ದಿಸ್. ಸೊ 42nd ಅಮೆಂಡ್ಮೆಂಟ್ ನಲ್ಲಿ ಸರ್ವಾಧಿಕಾರಿ ಧೋರಣೆಯ ತರ ಬೇಕಾದ ಪ್ರಾವಿಷನ್ಸ್ ನ ಇನ್ಕ್ಲೂಡ್ ಮಾಡ್ತಾರೆ, ಅವರಿಗೆ ಹಾರ್ಮ್ ಅನ್ನುವಂಥದ್ದನ್ನ ತೆಗಿತಾರೆ. ಸೊ ಇದನ್ನ ನೋಡಿ ಬೇಸತ್ತಂತ ಮುಂದೆ ಬಂದಂತ ಸರ್ಕಾರ 44th ಅಮೆಂಡ್ಮೆಂಟ್ ನಲ್ಲಿ ಈ ಪಾಯಿಂಟ್ ಅನ್ನ ಹೇಳುತ್ತೆ. ಏನ್ ಹೇಳುತ್ತೆ ಅಂತಂದ್ರೆ ಏನೇ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನ ಚೇಂಜ್ ಮಾಡಬೇಕು ಅಂತ ಬಂದ್ರೆ ಅದು ಪೀಪಲ್ ಆಫ್ ಇಂಡಿಯಾ ಇಂದ ಅಪ್ರೂವ್ ಆಗಿರಬೇಕು. ಅದು ಹೇಗೆ ಅಪ್ರೂವ್ ಆಗ್ಬೇಕಂತಂದ್ರೆ ಅಟ್ ಲೀಸ್ಟ್ 51% ಆಫ್ ಎಲೆಕ್ಟರೇಟ್ ಪೀಪಲ್ಸ್ ಪಾರ್ಟಿಸಿಪೇಟ್ ಆಗಿರ್ಬೇಕು. ಅದರಲ್ಲಿ ಮೆಜಾರಿಟಿ ಆಫ್ ವೋಟ್ಸ್ ಬಂದ್ರೆ ಮಾತ್ರ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನ ಚೇಂಜ್ ಮಾಡಬಹುದು ಅಂತ ಅಭಿಪ್ರಾಯವನ್ನ ಪಟ್ಟು ಆರ್ಟಿಕಲ್ 368 ಅನ್ನ ಅಮೆಂಡ್ ಮಾಡುತ್ತೆ. The 44th Amendment Act 1978 reversed the provisions made by 42nd Amendment Act that allowed the government to amend the constitution on its wish by Article 368, but 44th Amendment Act nullified this unjustified power to the government. So 42nd Amendment Act complete government ಗೆ ಪವರ್ ಅನ್ನ ಕೊಟ್ಬಿಡುತ್ತೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ ಮಾಡೋದಕ್ಕೆ.
ಬಟ್ 44th ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ನೆಕ್ಸ್ಟ್ ಬಂದಂತ ಸರ್ಕಾರ ಅದನ್ನ ನಲಿಫೈ ಮಾಡುತ್ತೆ, ಅದು ಅನ್ಜಸ್ಟಿಸ್ ಅಂತ ಕನ್ಸಿಡರ್ ಮಾಡಿ ಆರ್ಟಿಕಲ್ 368 ಗೆ ತಿದ್ದುಪಡಿಯನ್ನ ಮಾಡುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ರೈಟ್ ಟು ಪ್ರಾಪರ್ಟಿ ವಾಸ್ ರಿಮೂವ್ಡ್ ಫ್ರಮ್ ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ರೈಟ್ ಟು ಪ್ರಾಪರ್ಟಿ ಇರುತ್ತೆ ಯಾವಾಗ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ. ಬಟ್ ಅದನ್ನ 44th ಅಮೆಂಡ್ಮೆಂಟ್ ಆಕ್ಟ್ 1978 ಅಲ್ಲಿ ರಿಮೂವ್ ಮಾಡಿ ಇಟ್ ವಾಸ್ ಮೇಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆರ್ ಲೀಗಲ್ ರೈಟ್ ಅಂಡರ್ ಆರ್ಟಿಕಲ್ 300A. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Next point, a proclamation of emergency can be issued only when the security of India or any part of its territory is threatened by war or external aggression or by armed rebellion. 1976 ನಲ್ಲಿ ಸುಮ್ಮನೆ ಎಮರ್ಜೆನ್ಸಿಯನ್ನ ಇಂಡಿಯಾದಲ್ಲಿ ಏರ್ತಾರೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ರೀಸನ್ ಅನ್ನ ಕೊಟ್ಟು. ಅದಕ್ಕೆ 44th ಅಮೆಂಡ್ಮೆಂಟ್ ಏನನ್ನ ಹೇಳುತ್ತೆ ಅಂತಂದ್ರೆ, ಎಮರ್ಜೆನ್ಸಿಯನ್ನ ನೀವು ಒಂದು ದೇಶದ ಮೇಲೆ ಏರ್ಬೇಕಂತಂದ್ರೆ ಯಾವ್ಯಾವ ಕೇಸ್ನಲ್ಲಿ ಅಂತಂದ್ರೆ, only in case of any part of its territories threatened by war or external aggression or by armed rebellion. Internal disturbance not amounting to armed rebellion would not be a ground for this issue of a proclamation. ಅಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಯಾವುದೇ ರೀತಿಯಾದ ಆರ್ಮಡ್ ರೆಬಿಲಿಯನ್ ಗೆ ಲೀಡ್ ಕೊಡಲ್ಲ ಅಂತಿದ್ರೆ ಅದನ್ನ ನೀವು ಎಮರ್ಜೆನ್ಸಿ ಹೇರೋದಕ್ಕೆ ಕನ್ಸಿಡರ್ ಮಾಡಬಾರ್ದು ಅನ್ನೋದನ್ನ ಹೇಳುತ್ತೆ. An emergency can be proclaimed only on the basis of written advice tendered to the president by the cabinet. ಸೊ ರಾಷ್ಟ್ರಪತಿಗಳು ಎಮರ್ಜೆನ್ಸಿಯನ್ನ ಹೇರಬೇಕು ಅಂತಂದ್ರೆ ಕ್ಯಾಬಿನೆಟ್ ರಿಟರ್ನ್ ಅಡ್ವೈಸ್ ಅನ್ನ ರಾಷ್ಟ್ರಪತಿಗಳಿಗೆ ನೀಡಬೇಕು ಅನ್ನುವಂಥದ್ದನ್ನ ಇದು ತಿಳಿಸುತ್ತೆ. ದ ರೈಟ್ ಟು ಲಿಬರ್ಟಿ ಇಸ್ ಫರ್ದರ್ ಸ್ಟ್ರೆಂಥನ್ಡ್ ಬೈ ದ ಪ್ರಾವಿಷನ್ ದಟ್ law for preventive detention cannot authorize in any case detention for a longer period than 2 months. ಸೊ ಒಬ್ಬ ವ್ಯಕ್ತಿಯನ್ನ ಡಿಟೆನ್ಷನ್ ಮಾಡಂಗಿಲ್ಲ ಮೋರ್ ದ್ಯಾನ್ 2 months ಅನ್ನೋದನ್ನ ಇದು ಹೇಳುತ್ತೆ. ಇದರ ಮೂಲಕ ರೈಟ್ ಟು ಲಿಬರ್ಟಿಯನ್ನ ಇನ್ನ ಸ್ಟ್ರೆಂಥನ್ ಮಾಡುತ್ತೆ. ಅನ್ಲೆಸ್ ಒಂದು ಕಂಡೀಷನ್ ಅಲ್ಲಿ ಮಾತ್ರ ಪ್ರಾವಿಷನ್ ಇದೆ ಮೋರ್ ದ್ಯಾನ್ 2 months ಮಾಡೋದಕ್ಕೆ. ಏನಂತಂದ್ರೆ, ಅನ್ಲೆಸ್ an advisory board has reported that there is sufficient cause for such detention. ಓನ್ಲಿ ಯಾವುದಾದ್ರೂ ಸೂಕ್ತವಾದಂತ ಕಾರಣ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿಯನ್ನ ನೀವು ಮೋರ್ ದ್ಯಾನ್ 2 months ಡಿಟೆನ್ಷನ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವೇನಾದ್ರೂ ಸೂಕ್ತ ಕಾರಣ ಇಲ್ಲದೆ ಅವನನ್ನ ಡಿಟೆನ್ಷನ್ ಮಾಡಿದ್ರೆ ಅದು ಅವನ ಲಿಬರ್ಟಿಗೆ ಹಾರ್ಮ್ ಆಗುತ್ತೆ ಅನ್ನೋದನ್ನ ಈ 44th ಅಮೆಂಡ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ರೈಟ್ ಟು ಲಿಬರ್ಟಿಯನ್ನ ಇನ್ನ ಸ್ಟ್ರೆಂಥನ್ ಮಾಡ್ತಾರೆ. ಇದ್ರ ಜೊತೆಗೆ right of the media to report freely and without censorship the proceedings in parliament and the state legislator. ಇದಕ್ಕೆ ಮುಂಚೆ ಮೀಡಿಯಾಸಿಗೆ ರಿಪೋರ್ಟ್ ಮಾಡುವಂತ ಪವರ್ ಇರಲಿಲ್ಲ. 44th ಅಮೆಂಡ್ಮೆಂಟ್ ಮೂಲಕ ಇದನ್ನ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ 45th ಅಮೆಂಡ್ಮೆಂಟ್ ಆಕ್ಟ್ 1980. ನಿಮ್ಗೆ ಗೊತ್ತು, ಎವ್ರಿ 10 yearsಗೆ ಗವರ್ನಮೆಂಟ್ ಡಿಸೈಡ್ ಮಾಡುತ್ತೆ SC ST ಮತ್ತೆ ಆಂಗ್ಲೋ ಇಂಡಿಯನ್ಸ್ಗೆ ರಿಸರ್ವೇಶನ್ ಬೇಕಾ, ಇಲ್ಲ ಕ್ಯಾನ್ಸಲ್ ಮಾಡ್ಬೇಕಾ, ಇಲ್ಲ ಕಂಟಿನ್ಯೂ ಮಾಡ್ಬೇಕಾ ಅಂತ. ಸೊ ಎವ್ರಿ 10 yearsಗೆ ಅವರು ಫರ್ದರ್ 10 yearsಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಆ ತರದಲ್ಲಿ ಮತ್ತೆ 45th ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ದಿಸ್ ಆಕ್ಟ್ ಎಕ್ಸ್ಟೆಂಡ್ಸ್ ರಿಸರ್ವೇಶನ್ ಆಫ್ ಸೀಟ್ಸ್ ಫಾರ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಅಸೆಂಬ್ಲೀಸ್ and the representation of Anglo-Indians by the nomination for a further period of 10 years. ಮತ್ತೆ 10 ವರ್ಷ ಮುಂದೆ ಕಂಟಿನ್ಯೂ ಅನ್ನ ಮಾಡ್ತಾರೆ. ಯಾವ ಅಮೆಂಡ್ಮೆಂಟ್ ಮೂಲಕ ಅಂದ್ರೆ 45th ಅಮೆಂಡ್ಮೆಂಟ್ ಮೂಲಕ. ನೆಕ್ಸ್ಟ್ 52nd ಅಮೆಂಡ್ಮೆಂಟ್ ಆಕ್ಟ್ 1985. ತುಂಬಾ ಸರಿ ರಿಪೀಟ್ ಆಗಿರುವಂತ ಕ್ವಶನ್ ಇದು ಕೂಡ. ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ನಿಮ್ಗೆ ಗೊತ್ತಿದೆ, ಸಪರೇಟ್ ವಿಡಿಯೋನೇ ಇದೆ ಅದು ನಮ್ಮ ಚಾನೆಲ್ ನಲ್ಲಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಇಂಟ್ರೊಡ್ಯೂಸ್ ಆಗಿದ್ದೆ 52nd ಅಮೆಂಡ್ಮೆಂಟ್ ಆಕ್ಟ್ 1985 ಮೂಲಕ. ಸೊ ಇದರ ಮೂಲಕ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಆಂಟಿ ಡಿಫೆಕ್ಷನ್ ಲಾವನ್ನ ಆಡ್ ಮಾಡ್ತಾರೆ. ಎಷ್ಟನೇ ಶೆಡ್ಯೂಲ್ ಅಂತಂದ್ರೆ 10th ಶೆಡ್ಯೂಲ್. ಯಾವ ಇಯರ್ ಅಂತಂದ್ರೆ 1985. ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೆ, ದ ಆಕ್ಟ್ ಹ್ಯಾಸ್ ಮೇಡ್ ಡಿಫೆಕ್ಷನ್ ಟು ಅನದರ್ ಪಾರ್ಟಿ ಆಫ್ಟರ್ ಎಲೆಕ್ಷನ್ಸ್ ಇಲ್ಲೀಗಲ್. ಅಂದ್ರೆ ಒಂದು ಎಲೆಕ್ಷನ್ ನಲ್ಲಿ ಒಬ್ಬ MLA ಅವ್ರ MP ಗೆದ್ದ ಮೇಲೆ ಅವನು ಬೇರೆ ಪಾರ್ಟಿಗೆ ಹೋಗೋದನ್ನ ಇಲ್ಲೀಗಲ್ ಅಂತ ಘೋಷಣೆ ಮಾಡುತ್ತೆ. ಇದು ಕಂಪ್ಲೀಟ್ ಇದನ್ನ ಡಿಸೈಡ್ ಮಾಡುವಂತ ಪವರ್ ಸ್ಪೀಕರ್ಗೆ ಇರುತ್ತೆ. ಸ್ಪೀಕರ್ ಮೀನ್ಸ್ ಆ ಹೌಸಿನ ಪ್ರಿಸೈಡಿಂಗ್ ಆಫೀಸರ್ಗೆ ಇರುತ್ತೆ. ಎನಿ ಮೆಂಬರ್ ಡಿಫೆಕ್ಟಿಂಗ್ ಟು ಅನದರ್ ಪಾರ್ಟಿ ಆಫ್ಟರ್ ಎಲೆಕ್ಷನ್ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಬೀಯಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಟರ್. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುವಂತದ್ದು ಆಂಟಿ ಡಿಫೆಕ್ಷನ್ ಲಾವನ್ನ ಯಾವ ಅಮೆಂಡ್ಮೆಂಟ್ ಮೂಲಕ ಇಂಟ್ರೊಡ್ಯೂಸ್ ಮಾಡೋದು ಅಂತಂದ್ರೆ 52nd ಅಮೆಂಡ್ಮೆಂಟ್ ಆಕ್ಟ್ 1985. ನೆಕ್ಸ್ಟ್ 61st ಅಮೆಂಡ್ಮೆಂಟ್ ಆಕ್ಟ್ 1989. ಇದರ ಮೈನ್ ಪ್ರಾವಿಷನ್ ಏನು ಅಂತಂದ್ರೆ, ಇಟ್ ಲೋವರ್ಡ್ ದ ವೋಟಿಂಗ್ ಏಜ್ ಫ್ರಮ್ 21 to 18. ಇದಕ್ಕೆ ಮುಂಚೆ ಒಂದು ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ಬೇಕಂತಂದ್ರೆ 21 years ಆಗ್ಬೇಕಿತ್ತು.
ಸೊ ಇಲ್ಲಿ 18 ಇಯರ್ಸ್ಗೆ ಅದನ್ನ ರಿಡ್ಯೂಸ್ ಮಾಡ್ತಾರೆ. ಯಾವ ಅಮೆಂಡ್ಮೆಂಟ್ ಮೂಲಕ ಅಂತಂದ್ರೆ 61st ಅಮೆಂಡ್ಮೆಂಟ್ ಮೂಲಕ ಇಯರ್ 1989. ಇದೇ ಇಯರ್ ನಲ್ಲಿ 62nd ಅಮೆಂಡ್ಮೆಂಟ್ ಕೂಡ ಪಾಸ್ ಆಗುತ್ತೆ. ಇಟ್ ಪ್ರೊವೈಡೆಡ್ ಫಾರ್ ದ ಎಕ್ಸ್ಟೆನ್ಷನ್ ಬೈ ಅನದರ್ 10 years of reservation of seats in the parliament and state assemblies for the scheduled castes and scheduled tribes and reservation for the Anglo-Indian community by nomination for another 10 years. ಸೊ ಇದು ಮತ್ತೆ 10 years ಗೆ ಎಕ್ಸ್ಟೆಂಡ್ ಅನ್ನ ಮಾಡುತ್ತೆ. ಲಾಸ್ಟ್ ಟೈಮ್ 45th ಅಮೆಂಡ್ಮೆಂಟ್ ಮೂಲಕ ಆಗಿತ್ತು. ಈಗ ಮತ್ತೆ 62nd ಅಮೆಂಡ್ಮೆಂಟ್ ಮೂಲಕ 1989 ನಲ್ಲಿ ಮತ್ತೆ 10 years ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. 65th ಅಮೆಂಡ್ಮೆಂಟ್ ಆಕ್ಟ್ 1990 ನಲ್ಲಿ ಮಲ್ಟಿ ಮೆಂಬರ್ ನ್ಯಾಷನಲ್ ಕಮಿಷನ್ ಫಾರ್ SC and ST was established and the office of a special officer for SCs and STs was removed. ಸೊ ಇದಕ್ಕೆ ಮುಂಚೆ ಒಬ್ಬ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ಮೆಂಟ್ ಆಗ್ತಾ ಇರುತ್ತೆ. SCsಗೆ ಸ್ಪೆಷಲ್ ಆಫೀಸರ್ ಒಬ್ಬ ಮತ್ತೆ STCಗೆ ಒಬ್ಬ. ಅದನ್ನ ರಿಮೂವ್ ಮಾಡಿ ಮಲ್ಟಿ ಮೆಂಬರ್ ನ್ಯಾಷನಲ್ ಕಮಿಷನ್ ಫಾರ್ SC and ST ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಿಮ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ SCs ಅಂಡ್ ನ್ಯಾಷನಲ್ ಕಮಿಷನ್ ಫಾರ್ STs ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಆ ಕ್ಲಾಸ್ ಅನ್ನ ರೆಫರ್ ಮಾಡಿ. ನೆಕ್ಸ್ಟ್ 69th ಅಮೆಂಡ್ಮೆಂಟ್ ಆಕ್ಟ್ 1991 ನಲ್ಲಿ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ವಾಸ್ ಗಿವನ್ ದ ಸ್ಪೆಷಲ್ ಸ್ಟೇಟಸ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ. ಸೊ ಫಸ್ಟ್ ಡೆಲ್ಲಿ ಯೂನಿಯನ್ ಟೆರಿಟರಿ ಆಗಿರುತ್ತೆ, ಅದನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಂತ ಇವರು ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಟ್ಟು 70 ಮೆಂಬರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ವಿಧಾನಸಭೆಯನ್ನ ತರ್ತಾರೆ 70 ಸೀಟ್ಸಿಗೆ. ಜೊತೆಗೆ 7 ಜನರ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಡೆಲ್ಲಿನಲ್ಲಿ. ಇದಿಷ್ಟು ಯಾವ್ದ್ರ ಮೂಲಕ ಆಯ್ತು ಅಂದ್ರೆ 69th ಅಮೆಂಡ್ಮೆಂಟ್ ಆಕ್ಟ್ 1991 ಮೂಲಕ ಆಗುತ್ತೆ. ನೆಕ್ಸ್ಟ್ 71st ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ದ ಆಕ್ಟ್ ಅಮೆಂಡ್ಸ್ ದ 8th ಶೆಡ್ಯೂಲ್ ಟು ದ ಕಾನ್ಸ್ಟಿಟ್ಯೂಷನ್ ಟು ಇನ್ಕ್ಲೂಡ್ ಕೊಂಕಣಿ, ಮಣಿಪುರಿ ಅಂಡ್ ನೇಪಾಳಿ ಲ್ಯಾಂಗ್ವೇಜಸ್ ಇನ್ ದ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ನಿಮ್ಗೆ ಗೊತ್ತು, ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ 8th ಶೆಡ್ಯೂಲ್ ನಲ್ಲಿ ಜಸ್ಟ್ 14 ಲ್ಯಾಂಗ್ವೇಜಸ್ ಇರುತ್ತೆ, ಬಟ್ 22 ಲ್ಯಾಂಗ್ವೇಜಸ್ ಇದೆ. 71st ಅಮೆಂಡ್ಮೆಂಟ್ ಮೂಲಕ 3 ಲ್ಯಾಂಗ್ವೇಜಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಯಾವ್ದಾವ್ದು ಅಂತಂದ್ರೆ ಕೊಂಕಣಿ, ಮಣಿಪುರಿ ಅಂಡ್ ನೇಪಾಳಿ. ವೆರಿ ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮತ್ತೆ 92nd ಅಮೆಂಡ್ಮೆಂಟ್ ನಲ್ಲಿ 5 ಲ್ಯಾಂಗ್ವೇಜಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಬಿಫೋರ್ 67 ನಲ್ಲಿ 21st ಅಮೆಂಡ್ಮೆಂಟ್ ಮೂಲಕ ಸಿಂಧಿಯನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಇವಾಗ ಆಫ್ಟರ್ 71st ಅಮೆಂಡ್ಮೆಂಟ್ ಆಕ್ಟ್ ಟೋಟಲ್ ಲ್ಯಾಂಗ್ವೇಜಸ್ ರೆಕಗ್ನೈಸ್ಡ್ ಅಂಡರ್ 8th ಶೆಡ್ಯೂಲ್ ಎಷ್ಟಾಗುತ್ತೆ ಅಂದ್ರೆ 18 ಆಗುತ್ತೆ. ಒರಿಜಿನಲಿ 14 ಇರುತ್ತೆ. 15th ಸಿಂಧಿ ಆಗುತ್ತೆ. 16, 17, 18 ಗೆ ಕೊಂಕಣಿ, ಮಣಿಪುರಿ ಅಂಡ್ ನೇಪಾಳಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ 73rd ಅಮೆಂಡ್ಮೆಂಟ್ ಆಕ್ಟ್ 1992 ಅಲ್ಲಿ ಪಾಸ್ ಆಗುತ್ತೆ. 73rd ಅಮೆಂಡ್ಮೆಂಟ್ ಮತ್ತು 74th ಅಮೆಂಡ್ಮೆಂಟ್ ಬಗ್ಗೆ ನೀವು ತುಂಬಾ ಫೆಮಿಲಿಯರ್ ಇದ್ದೀರಾ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಈಗ 73rd ಅಮೆಂಡ್ಮೆಂಟ್ ಆಕ್ಟ್ ಪ್ರಾವಿಷನ್ಸ್ ಅನ್ನ ನೋಡೋದಿದ್ರೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ವರ್ ಗಿವನ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸೊ 73ನೇ ತಿದ್ದುಪಡಿ ಅಂಡರ್ ನಲ್ಲಿ ನಮ್ಮ ಸಂವಿಧಾನದಲ್ಲಿ ಪಾರ್ಟ್ 9 ಮತ್ತೆ 11th ಶೆಡ್ಯೂಲ್ ಅಂದ್ರೆ 11ನೇ ಅನುಸೂಚಿ ಇನ್ಕ್ಲೂಡ್ ಆಗುತ್ತೆ. ಯಾವ ಮ್ಯಾಟರ್ ರಿಲೇಟೆಡ್ ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಗುತ್ತೆ. ಸೊ ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸ್ ಮಾಡುತ್ತೆ, ಸಂವಿಧಾನಾತ್ಮಕವಾದಂತ ಒಂದು ಪವರ್ಸ್ ಅನ್ನ ಕೊಡುತ್ತೆ. ಸೊ ಕಂಪ್ಲೀಟ್ ಆರ್ಟಿಕಲ್ಸ್ ಯಾವ್ದು ಅಂತಂದ್ರೆ 243 ಇಂದ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ನ ಪ್ರಾವಿಷನ್ಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುವಂತದ್ದು 73rd ಅಮೆಂಡ್ಮೆಂಟ್ ಆಕ್ಟ್ ಯಾವ ಇಯರ್ ನಲ್ಲಿ ಪಾಸ್ ಆಯ್ತು ಮತ್ತೆ ಯಾವ ಪ್ರಾವಿಷನ್, ಮೈನ್ ಪ್ರಾವಿಷನ್ ಏನು ಅಂತಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ವರ್ ಗಿವನ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ನೆಕ್ಸ್ಟ್ 74th ಅಮೆಂಡ್ಮೆಂಟ್ ಆಕ್ಟ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಆಕ್ಟ್ ಎನಾಕ್ಟ್ ಆಗಿದ್ದು 1992 ನಲ್ಲಿ. ಇದನ್ನ ನಗರ ಪಾಲಿಕಾ ಆಕ್ಟ್ ಅಂತ ಕೂಡ ಕರಿತೀವಿ. ಬಟ್ ಇದು ಫೋರ್ಸ್ ಗೆ ಬಂದಿದ್ದು ಅಂದ್ರೆ ದಿಸ್ ಲೆಜಿಸ್ಲೇಷನ್ ಕೇಮ್ ಇನ್ ಟು ಫೋರ್ಸ್ ಆನ್ June 1, 1993. ಸೊ ಇದು ಏನ್ ರಿಲೇಟೆಡ್ ಅಂತಂದ್ರೆ ಮುನ್ಸಿಪಾಲಿಟೀಸ್ ರಿಲೇಟೆಡ್. ಇದು ಅಲೋಕೇಶನ್ ಆಫ್ ವೇರಿಯಸ್ ಫಂಕ್ಷನ್ಸ್ ಟು ಮುನ್ಸಿಪಾಲಿಟೀಸ್ 18 ಪವರ್ಸ್ ಬರುತ್ತೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ 29 ಪವರ್ಸ್ ಇರುತ್ತೆ. ಸೊ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಗೆ ಪಾರ್ಟ್ 9A ಅಂಡ್ 12th ಶೆಡ್ಯೂಲ್ ಅನ್ನ ಆಡ್ ಮಾಡುತ್ತೆ. ಸೊ ಯಾವ್ದಕ್ಕೆ ರಿಲೇಟೆಡ್ ಅಂತಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಆರ್ ಮುನ್ಸಿಪಾಲಿಟೀಸ್ ಗೆ ರಿಲೇಟೆಡ್ ಆಗಿರುತ್ತೆ. 73rd ಅಮೆಂಡ್ಮೆಂಟ್ ನಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಗುತ್ತೆ. 74th ಅಮೆಂಡ್ಮೆಂಟ್ ನಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಗುತ್ತೆ. ನೆಕ್ಸ್ಟ್ 79th ಅಮೆಂಡ್ಮೆಂಟ್ ಆಕ್ಟ್ 1999 ಅಂಡರ್ ನಲ್ಲಿ it extends the reservation of seats for SC, ST and Anglo Indians in the Lok Sabha and legislative assemblies for next
10 years. ನೆಕ್ಸ್ಟ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಬಂದು 86th ಅಮೆಂಡ್ಮೆಂಟ್ ಆಕ್ಟ್ 2002. ಇದರ ಅಂಡರ್ನಲ್ಲಿ ವೆರಿ ಇಂಪಾರ್ಟೆಂಟ್ ರಿಫಾರ್ಮ್ ಇದು. ಎಲಿಮೆಂಟರಿ ಎಜುಕೇಶನ್ ವಾಸ್ ಮೇಡ್ ಎ ಫಂಡಮೆಂಟಲ್ ರೈಟ್. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ಚಿಲ್ಡ್ರನ್ ಬಿಟ್ವೀನ್ 6 and 14 years. ಇದು KPSC ನಲ್ಲಿ ಮತ್ತೆ KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನಲ್ಲೂ ಕೂಡ ಕ್ವಶನ್ ಅರೈಸ್ ಆಗಿದೆ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ಚಿಲ್ಡ್ರನ್ ಬಿಟ್ವೀನ್ 6 and 14 years ಯಾವ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಇಂಟ್ರೊಡ್ಯೂಸ್ ಆಯಿತು ಅಂತಂದ್ರೆ 86th ಅಮೆಂಡ್ಮೆಂಟ್ ಆಕ್ಟ್ 2002. A new fundamental duty under Article 51A was added. ಯಾವುದು ಅಂತಂದ್ರೆ it shall be the duty of every citizen of India who is a parent or guardian to provide opportunities for education to his child or ward between the age of 6 and 14 years. ಅಂದ್ರೆ ಈ ಪ್ರಾವಿಷನ್ ಅನ್ನ ಆ ಪೇರೆಂಟ್ ಆರ್ ಗಾರ್ಡಿಯನ್ಗೆ ಒಂದು ಫಂಡಮೆಂಟಲ್ ಡ್ಯೂಟಿ ಆಗಿ ಆರ್ಟಿಕಲ್ 51A ಅಂಡರ್ ನಲ್ಲಿ ಆಡ್ ಮಾಡ್ತಾರೆ. ನೆಕ್ಸ್ಟ್ 88th ಅಮೆಂಡ್ಮೆಂಟ್ ಆಕ್ಟ್ 2003. ಇದರಲ್ಲಿ ಮೇಡ್ ಪ್ರಾವಿಷನ್ ಫಾರ್ ಸರ್ವಿಸ್ ಟ್ಯಾಕ್ಸ್. ಯಾವ ಆರ್ಟಿಕಲ್ ಅಂತಂದ್ರೆ ಆರ್ಟಿಕಲ್ 268A ಅಂಡರ್ ನಲ್ಲಿ. ನೆಕ್ಸ್ಟ್ 89th ಅಮೆಂಡ್ಮೆಂಟ್ ಆಕ್ಟ್ 2003. ಇಟ್ ಬೈಫರ್ಗೇಟೆಡ್ ದ erstwhile combined National Commission for Scheduled Caste and Scheduled Tribes into two separate bodies, namely National Commissions for SCs under Article 338 and a National Commission for STs under Article 338A. ಇದಕ್ಕೆ ಮುಂಚೆ ನ್ಯಾಷನಲ್ ಕಮಿಷನ್ ಫಾರ್ SC ಅಂಡ್ ST ಒಂದೇ ಒಂದು ಬಾಡಿ ಆಗಿರುತ್ತೆ. ಅದನ್ನ ಇವರು ಬೈಫರ್ಗೇಟ್ ಮಾಡ್ತಾರೆ, ಅಂದ್ರೆ ಸಪರೇಟ್ ಬಾಡೀಸ್ ಅನ್ನ ಮಾಡ್ತಾರೆ. ನ್ಯಾಷನಲ್ ಕಮಿಷನ್ ಫಾರ್ SC ಒಂದನ್ನು ಮಾಡ್ತಾರೆ ಆಸ್ ಪರ್ ಆರ್ಟಿಕಲ್ 338. ನ್ಯಾಷನಲ್ ಕಮಿಷನ್ ಫಾರ್ ST ಸಪರೇಟ್ ಮಾಡ್ತಾರೆ ಅಂಡರ್ ಆರ್ಟಿಕಲ್ 338A. ಸೊ ಇದು ಯಾವ ಅಮೆಂಡ್ಮೆಂಟ್ ಅಲ್ಲಿ ಆಗುತ್ತೆ ಅಂದ್ರೆ 89th ಅಮೆಂಡ್ಮೆಂಟ್ ಆಕ್ಟ್ 2003 ನಲ್ಲಿ ಆಗುತ್ತೆ. ನೆಕ್ಸ್ಟ್ 91st ಅಮೆಂಡ್ಮೆಂಟ್ ಆಕ್ಟ್ 2004. ಸೊ ಇಲ್ಲಿ ಏನು ರೆಕಮೆಂಡೇಶನ್ ಆರ್ ಪ್ರಾವಿಷನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ರಿಸ್ಟ್ರಿಕ್ಟೆಡ್ ದ ಸೈಜ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು 15% ಆಫ್ ಲೆಜಿಸ್ಲೇಟಿವ್ ಮೆಂಬರ್ಸ್ ಅಂಡ್ ಸ್ಟ್ರೆಂಥೆನ್ಡ್ ದ ಆಂಟಿ ಡಿಫೆಕ್ಷನ್ ಲಾ. ಸೊ ಏನಾಗ್ತಿರುತ್ತೆ, ಇಲ್ಲಿ ಬೇರೆ ಪಾರ್ಟಿಯಲ್ಲಿ ಇರ್ತಕ್ಕಂಥ MLAಗಳನ್ನ ಅವರ ಪಾರ್ಟಿಗಳಿಗೆ ಕರ್ಕೊಂಡು ಮಿನಿಸ್ಟರ್ ಮಾಡುವಂತ ಆಮಿಷಗಳು ಹೊಡ್ತಾ ಇರ್ತಾರೆ. ಸೊ ಇದಕ್ಕೋಸ್ಕರ ಇಲ್ಲಿ ಡಿಫೆಕ್ಷನ್ ಜಾಸ್ತಿ ಆಗಿರುತ್ತೆ, ಪಕ್ಷಾಂತರ ಜಾಸ್ತಿ ಆಗಿರುತ್ತೆ. ಆದ್ರಿಂದ ಏನ್ ಮಾಡ್ತಾರೆ, ಲೆಜಿಸ್ಲೇಟಿವ್ ಮೆಂಬರ್ಸ್ ಎಷ್ಟಿದ್ದಾರೆ ಅದಕ್ಕೆ 15% ಮಾತ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರಬೇಕು ಅಂತ ಆ ಸೈಜ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಇದು ಇಂಡೈರೆಕ್ಟ್ ಆಗಿ ಆಂಟಿ ಡಿಫೆಕ್ಷನ್ ಲಾ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ಸೊ ಯಾವ ಅಮೆಂಡ್ಮೆಂಟ್ ಮೂಲಕ ಕೌನ್ಸಿಲ್ ಆಫ್ ಮಿನಿಸ್ಟರ್ನ 15% ಗೆ ರಿಸ್ಟ್ರಿಕ್ಟ್ ಮಾಡಿದ್ರು ಅಂದ್ರೆ 91st ಅಮೆಂಡ್ಮೆಂಟ್ ಆಕ್ಟ್ 2004. ನೆಕ್ಸ್ಟ್ 92nd ಅಮೆಂಡ್ಮೆಂಟ್ ಆಕ್ಟ್ 2004 ಅಲ್ಲಿ ಆಗುತ್ತೆ. ಇದರ ಅಂಡರ್ ನಲ್ಲಿ ಮತ್ತೆ 4 ಲ್ಯಾಂಗ್ವೇಜ್ ಅನ್ನ 8th ಶೆಡ್ಯೂಲ್ ಗೆ ಸೇರಿಸ್ತಾರೆ. ಯಾವ್ದ್ಯಾವ್ದು ಅಂತಂದ್ರೆ ಬೋಡೋ, Dongri, Maithili and Santali were added in the 8th schedule. Total official languages were increased from 18 to 22. So ನಿಮಗೆ ನೆನಪಿದೆ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ಸ್ಲೈಡ್ ನಲ್ಲಿ. 1950 ನಲ್ಲಿ there were 14 recognized languages in India, but presently 22 languages are recognized. So 14 languages ಆದ್ಮೇಲೆ 15th ಆಡ್ ಆಗಿದ್ದು ಸಿಂಧಿ 21st ಅಮೆಂಡ್ಮೆಂಟ್ 1967 ನಲ್ಲಿ. ಅದಾದ್ಮೇಲೆ ಕೊಂಕಣಿ, ಮಣಿಪುರಿ ಮತ್ತೆ ನೇಪಾಳಿ 71st ಅಮೆಂಡ್ಮೆಂಟ್ 1992 ನಲ್ಲಿ ಆಡ್ ಆಗುತ್ತೆ. ಮತ್ತೆ 4 ಲ್ಯಾಂಗ್ವೇಜಸ್ ಇವಾಗ 92nd ಅಮೆಂಡ್ಮೆಂಟ್ ಅಲ್ಲಿ ಆಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 21, 71, 92 3 ಅಮೆಂಡ್ಮೆಂಟ್. ಯಾವ ಇಯರ್ ಅಂತಂದ್ರೆ 67, 92 and 2004. ಸೊ ಟೋಟಲ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ವರ್ ಇನ್ಕ್ರೀಸ್ಡ್ ಫ್ರಮ್ 18 to 22. ಸೊ ಟೋಟಲ್ 22 ಲ್ಯಾಂಗ್ವೇಜಸ್ ರೆಕಗ್ನೈಸ್ ಆಗುತ್ತೆ ಅಂಡರ್ 8th ಶೆಡ್ಯೂಲ್. ನೆಕ್ಸ್ಟ್ 93rd ಅಮೆಂಡ್ಮೆಂಟ್ ಆಕ್ಟ್ 2006 provided for 27% reservation for other backward classes in government as well as private higher educational institutions. So ಇಲ್ಲಿ private higher educational institution ಅಲ್ಲಿ other backward class students ಏನಿದ್ದಾರೆ ಅವರಿಗೆ 27% ರಿಸರ್ವೇಶನ್ ಅನ್ನ ನೀಡುವಂತ ಪ್ರಾವಿಷನ್ ಅನ್ನ 93rd ಅಮೆಂಡ್ಮೆಂಟ್ ಆಕ್ಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ 94th ಅಮೆಂಡ್ಮೆಂಟ್ ಆಕ್ಟ್ 2006. It provides for a Minister of Tribal Welfare in newly created Jharkhand and Chhattisgarh states, including Madhya Pradesh and Orissa. ಸೊ ಇಲ್ಲಿ ನ್ಯೂ ಮಿನಿಸ್ಟ್ರಿಯನ್ನ ಆಡ್ ಮಾಡ್ತಾರೆ. ಯಾವ್ಯಾವ ಸ್ಟೇಟ್ಸ್ಗೆ ಅಂತಂದ್ರೆ ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್ ಅಂಡ್ ಒರಿಸ್ಸಾ. ಏನದು ಮಿನಿಸ್ಟ್ರಿ ಅಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ವೆಲ್ಫೇರ್. ನೆಕ್ಸ್ಟ್ 95th ಅಮೆಂಡ್ಮೆಂಟ್ ಆಕ್ಟ್ 2010 ನಲ್ಲಿ they extended the reservation of seats for scheduled castes and scheduled tribes in Lok Sabha and state assemblies for further 10 years. ಮತ್ತೆ 10 ವರ್ಷಗಳ ಕಾಲ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ 96th ಅಮೆಂಡ್ಮೆಂಟ್ ಆಕ್ಟ್ 2011 ನಲ್ಲಿ substituted the word Oriya by the word Odia in the entry 15 in the 8th schedule.
ಸೊ 8th ಶೆಡ್ಯೂಲ್ ಲ್ಯಾಂಗ್ವೇಜ್ ನಲ್ಲಿ ಓರಿಯಾ ಅನ್ನುವಂಥದ್ದನ್ನ ಓಡಿಯಾ ಇಂದ ರಿಪ್ಲೇಸ್ ಮಾಡ್ತಾರೆ. ಇದು ಯಾವ ಅಮೆಂಡ್ಮೆಂಟ್ ಮೂಲಕ ಆಗುತ್ತೆ ಅಂದ್ರೆ 96th ಅಮೆಂಡ್ಮೆಂಟ್ ಮೂಲಕ ಆಗುತ್ತೆ. ನೆಕ್ಸ್ಟ್ 97th ಅಮೆಂಡ್ಮೆಂಟ್ ಆಕ್ಟ್ 2012 ಅಲ್ಲಿ ಪಾಸ್ ಆಗುತ್ತೆ. ಇದು ಕೋಆಪರೇಟಿವ್ ಸೊಸೈಟೀಸ್ಗೆ ರಿಲೇಟೆಡ್ ಆಗಿರುವಂತಹ ಅಮೆಂಡ್ಮೆಂಟ್. ಇದು ಕೋಆಪರೇಟಿವ್ ಸೊಸೈಟೀಸ್ ಫಾರ್ ಗ್ರಾಂಟೆಡ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸೊ ಸಹಕಾರ ಸಂಘಗಳು ಏನಿದೆ ಇದಕ್ಕೆ ಸಂವಿಧಾನಾತ್ಮಕವಾದಂತಹ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ರೈಟ್ ಟು ಫಾರ್ಮ್ cooperative societies made a fundamental right under Article 19. A new DPSP under Article 43B to promote cooperative societies were introduced. A new Part 9B was added in the Constitution for cooperative societies. So 97th Amendment completely related to cooperative societies. Important, very important point ಏನಂತಂದ್ರೆ cooperative societies were granted constitutional status. Next 98th Amendment Act 2013. ಇದು ನಮ್ಮ ಕರ್ನಾಟಕ ರಿಲೇಟೆಡ್ ತುಂಬಾ ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್. ಇದು ಏನಕ್ಕೆ ಅಂತಂದ್ರೆ ಆರ್ಟಿಕಲ್ 371J ಏನು ಹೈದರಾಬಾದ್ ಕರ್ನಾಟಕ ರೀಜನ್ ರಿಲೇಟೆಡ್ ಆರ್ಟಿಕಲ್ ಇದೆ, ಇದು ಇಂಟ್ರೊಡ್ಯೂಸ್ ಆಗಿದ್ದು ಕಾನ್ಸ್ಟಿಟ್ಯೂಷನ್ ಗೆ ಇನ್ಸರ್ಟ್ ಆಗಿದ್ದು ಆಸ್ ಪರ್ 98th ಅಮೆಂಡ್ಮೆಂಟ್ ಪ್ರಾವಿಷನ್ ಇನ್ 2013. ಏನಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ಟು ಎಂಪವರ್ ದ ಗವರ್ನಮೆಂಟ್ ಆಫ್ ಕರ್ನಾಟಕ to empower the governor of Karnataka to take steps to develop the Hyderabad Karnataka region. ಈ ಹೈದರಾಬಾದ್ ಕರ್ನಾಟಕ ಜಿಲ್ಲೆ ಅಂದ್ರೆ ಆ ರೀಜನ್ 6 ಜಿಲ್ಲೆಗಳ ಒಂದು ಅಭಿವೃದ್ಧಿಗೋಸ್ಕರ 371J ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರಲ್ಲಿ ಗವರ್ನರ್ಸ್ಗೆ ವೇರಿಯಸ್ ಪವರ್ಸ್ ಬರುತ್ತೆ. ಇದು ಯಾವ ಅಮೆಂಡ್ಮೆಂಟ್ ನಲ್ಲಿ ಆಯ್ತು ಅಂತಂದ್ರೆ 98th ಅಮೆಂಡ್ಮೆಂಟ್ 2013 ಅಲ್ಲಿ ಆಗುತ್ತೆ. ನಮ್ಮ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಗುತ್ತೆ. ಆರ್ಟಿಕಲ್ 371J ಇನ್ಕ್ಲೂಡ್ ಆಗಿದ್ದು 98th ಅಮೆಂಡ್ಮೆಂಟ್ ಆಕ್ಟ್ 2013 ನಲ್ಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ ಇದನ್ನ. ನೆಕ್ಸ್ಟ್ 99th ಅಮೆಂಡ್ಮೆಂಟ್ ಆಕ್ಟ್ 2014 ಅಲ್ಲಿ ಆಗುತ್ತೆ. ಇದು ದ ಅಮೆಂಡ್ಮೆಂಟ್ ಪ್ರೊವೈಡ್ಸ್ ಫಾರ್ ದ ಫಾರ್ಮೇಶನ್ ಆಫ್ NJAC, ಮೀನ್ಸ್ ನ್ಯಾಷನಲಿ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅನ್ನ ಫಾರ್ಮ್ ಮಾಡುತ್ತೆ. 99th ಅಮೆಂಡ್ಮೆಂಟ್ NJAC ರಿಲೇಟೆಡ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 100th ಅಮೆಂಡ್ಮೆಂಟ್ ಆಕ್ಟ್ 2015 ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಇದೇನನ್ನ ಹೇಳುತ್ತೆ ಅಂತಂದ್ರೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಅಂದ್ರೆ ಟು ಪರ್ಸ್ಯೂ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ 1974 ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್, ಎಕ್ಸ್ಚೇಂಜ್ ಆಫ್ ಸಮ್ ಎನ್ಕ್ಲೇವ್ ಟೆರಿಟರೀಸ್ ವಿತ್ ಬಾಂಗ್ಲಾದೇಶ್ ವಾಸ್ ಮೆನ್ಷನ್ಡ್. ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಟೆರಿಟರೀಸ್ ಆಫ್ ಸಮ್ ಸ್ಟೇಟ್ಸ್ ಲೈಕ್ ಅಸ್ಸಾಂ, ವೆಸ್ಟ್ ಬೆಂಗಾಲ್ ಅಂಡ್ ಮೇಘಾಲಯ ಇನ್ ದ ಫಸ್ಟ್ ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಮೆಂಡೆಡ್. ಸೊ ಇಲ್ಲಿ ಬಾಂಗ್ಲಾದೇಶ್ ಮತ್ತೆ ಇಂಡಿಯಾದ ಬಾರ್ಡರ್ ಸ್ಟೇಟ್ಸ್ ನ ಕೆಲವೊಂದು ಲ್ಯಾಂಡ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಅದರ ಬಗ್ಗೆ ಆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಗ್ಗೆ ಹೇಳುವಂತದ್ದು 100th ಅಮೆಂಡ್ಮೆಂಟ್ ಆಕ್ಟ್ 2015. ನೆಕ್ಸ್ಟ್ 101th ಅಮೆಂಡ್ಮೆಂಟ್ ಆಕ್ಟ್ 2017. ಇದರ ಅಂಡರ್ ನಲ್ಲೇನೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಏನಿದೆ ಅದು ಇಂಟ್ರೊಡ್ಯೂಸ್ ಆಗುವಂತದ್ದು. ಯಾವಾಗಿಂದ ಇದು ಜಾರಿಗೆ ಬರುತ್ತೆ ಅಂದ್ರೆ 1st ಜುಲೈ 2017 ಇಂದ ಜಾರಿಗೆ ಬರುತ್ತೆ. 100 ಇಂದ ಅಂದ್ರೆ ಲೇಟೆಸ್ಟ್ ಅಮೆಂಡ್ಮೆಂಟ್ಸ್ ಅನ್ನ ಕೇಳುವಂತದ್ದು ಎಕ್ಸಾಮ್ ನಲ್ಲಿ ಜಾಸ್ತಿ ಚಾನ್ಸಸ್ ಇರುತ್ತೆ. ಇಲ್ಲಿಯವರೆಗೆ 104 ಅಮೆಂಡ್ಮೆಂಟ್ ಆಗಿದೆ. 100th ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಆಗಿದೆ. 101 ಇಂಟ್ರೊಡಕ್ಷನ್ ಆಫ್ GST ಮೀನ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ 102nd ಅಮೆಂಡ್ಮೆಂಟ್ ಆಕ್ಟ್ 2018 ನಲ್ಲಿ ಇಟ್ ಗೇವ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇಲ್ಲಿಯವರೆಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಇತ್ತು, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇತ್ತು. ಬಟ್ OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಯಾವುದೇ ತರಹದ ನ್ಯಾಷನಲ್ ಕಮಿಷನ್ಸ್ ಇರಲಿಲ್ಲ. ಸೊ ಇದಕ್ಕೂ ಕೂಡ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಡ್ತಾರೆ. ಯಾವ್ದ್ರ ಮೂಲಕ ಅಂತಂದ್ರೆ 102 ಅಂದ್ರೆ 102ನೇ ತಿದ್ದುಪಡಿ. ಯಾವ ಇಯರ್ ನಲ್ಲಿ ಅಂದ್ರೆ 2018 ಅಲ್ಲಿ. ನೆಕ್ಸ್ಟ್ 103ನೇ ತಿದ್ದುಪಡಿ ಮೀನ್ಸ್ 103rd ಅಮೆಂಡ್ಮೆಂಟ್ ಆಕ್ಟ್ 2019 ಅಲ್ಲಿ ಇಂಟ್ರೊಡ್ಯೂಸ್ ಆಗುವಂತದ್ದು. ಏನ್ ಹೇಳುತ್ತೆ ಇದು ಅಂದ್ರೆ ಇಟ್ ಪ್ರೊವೈಡೆಡ್ ಎ ಮ್ಯಾಕ್ಸಿಮಮ್ ಆಫ್ 10% ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್. ಸೊ EWS ರಿಸರ್ವೇಶನ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದನ್ನ ನೀವು ಲೇಟೆಸ್ಟ್ ಈಗ 2019 ಅಲ್ಲಿ ತುಂಬಾ ಪೇಪರ್ಸ್ ಅಲ್ಲೂ ನೋಡಿರ್ತೀರಾ. ಲಾಸ್ಟ್ ಇಯರ್ ಅಲ್ಲಿ ಇದು ತುಂಬಾ ಸ್ಟೇಟಸ್ ಕೂಡ ಅಡಾಪ್ಟ್ ಮಾಡ್ಕೊಂತು. ಇಲ್ಲಿ ಇದ್ರ ಮೇಲೆ ಕೂಡ ನಿಮಗೆ ಬರುವಂತ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಕೇಳುವಂತ ಪ್ರಾಬಿಲಿಟಿ ಜಾಸ್ತಿ ಇದೆ, ಯಾಕಂದ್ರೆ ಲೇಟೆಸ್ಟ್ ಅಮೆಂಡ್ಮೆಂಟ್ಸ್ 103 and 104. ಸೊ 103rd ಅಮೆಂಡ್ಮೆಂಟ್ ಏನಕ್ಕೆ ರಿಲೇಟೆಡ್ ಅಂತಂದ್ರೆ ಇಟ್ ಪ್ರೊವೈಡೆಡ್ ಎ ಮ್ಯಾಕ್ಸಿಮಮ್ ಆಫ್ 10% ರಿಸರ್ವೇಶನ್ ಫಾರ್ EWS category ಸ್ಟೂಡೆಂಟ್ಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್. ನೆಕ್ಸ್ಟ್ 104th ಅಮೆಂಡ್ಮೆಂಟ್ ಆಕ್ಟ್ 2020 ನಲ್ಲಿ ಆಗುತ್ತೆ. It extended the reservation of seats for SCs and STs in Lok Sabha and state assemblies from 70 years to 80 years. ಅಂದ್ರೆ ಮತ್ತೆ 10 ವರ್ಷಗಳ ಕಾಲ ಇದು ರಿಸರ್ವೇಶನ್ ಅನ್ನು ಮುಂದುವರಿಸುತ್ತೆ. ಬಟ್ ರಿಮೂವ್ ದ ರಿಸರ್ವ್ಡ್ ಸೀಟ್ಸ್ ಫಾರ್ ದ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇನ್ ದ ಲೋಕ್ ಸಭಾ ಅಂಡ್ ಸ್ಟೇಟ್ ಅಸೆಂಬ್ಲೀಸ್. SC ST ಗೆ ಇದ್ದಂತ ರಿಸರ್ವೇಶನ್ ಅನ್ನು 10 ವರ್ಷ ಮುಂದುವರಿಸುತ್ತೆ.
ಬಟ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ಇದ್ದಂಥ ರಿಸರ್ವೇಷನನ್ನು ಇವರು ರಿಮೂವ್ ಮಾಡ್ತಾರೆ. ಸೊ ಇದಿಷ್ಟು ಇಲ್ಲಿಯವರೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ 104 ತಿದ್ದುಪಡಿಗಳಾಗಿವೆ. ಅದರಲ್ಲಿ ತುಂಬ ಇಂಪಾರ್ಟೆಂಟು, ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರುವಂಥ ಎಲ್ಲ ಅಮೆಂಡ್ಮೆಂಟನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀವಿ. ಇದಿಷ್ಟು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ನಮ್ಮ ಇಂಡಿಯನ್ ಪೊಲಿಟಿಯ ಎಲ್ಲ ಕ್ಲಾಸಸ್, ಎಲ್ಲ ಟಾಪಿಕ್ಸ್ ಮುಗಿದಿದೆ. ಕ್ಲಾಸ್ 1 to ಕ್ಲಾಸ್ 31 ನಾವು ಇಂಡಿಯನ್ ಪೊಲಿಟಿಯಲ್ಲಿ ಬರ್ತಕ್ಕಂಥ ಎಲ್ಲ ಟಾಪಿಕ್ಸನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀವಿ. ಈ ಫ್ರೀ ಸರ್ವಿಸನ್ನು ನೀಟಾಗಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಡೌಟ್ಸನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಥ್ಯಾಂಕ್ ಯು.